ಮುಳಬಾಗಿಲು ಕ್ಷೇತ್ರದ ಪಶ್ಚಿಮ ದಿಕ್ಕು ಮತ್ತು ಪೂರ್ವ ದಿಕ್ಕಲ್ಲಿ ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು. ಒಂದು ಅಭ್ಯರ್ಥಿ 35 ಓಟ್ಗಳಿಂದ ಜಯಗಳಿಸಿದ್ದಾರೆ ಮೊನ್ನೆ ಗಾಡೆಪಲ್ಲಿ ನಾಗರಾಜ್ ಸರ್ ಅವರು. ಹಾಗೂ ಅದೇ ರೀತಿಯಲ್ಲಿ ಮಾನ್ಯ ಶಾಮೇಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ 48 ಓಟ್ ತಗೊಂಡು ವಿಜಯಭಾರ ಸಾಧಿಸಿದ್ದಾರೆ. ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ಶಾಸಕನಾಗಿ ಕೈ ಮುಗಿದು ಕೇಳ್ತೀನಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿ ಅವರು, ಮುರಳಿಯವರು, ಶಿವರಾಮ್ ರೆಡ್ಡಿ ಅವರು, ರೇವಂತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾರೆ. ತುಂಬ ಉದ್ದ ಇದ್ದಾವೆ. ಜಗದೀಶ್ ಅವರು, ಪ್ರಕಾಶನ್ ಅವರು, ಶಶಿಕಾಂತ್ ಅವರು, ನಾಗಮಂತ್ ಸಿಂಗಪ್ಪ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡರ್ಗಳು ಸೇರಿ ಇವತ್ತು ಟಾಸ್ಕನ್ನು ಮುಗಿಸಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಮತ್ತೆ ನಮ್ಮ ಮರಳಿಗೆ ಮತ್ತೆ ನಮ್ಮ ಡೈರಿನ ವಾಪಸ್ ಬಂದಿದೆ. ಮುಂದಿನ ದಿವಸ ಕೂಡ ಇವರಿಬ್ಬರು ಕೂಡ ತುಂಬ ಜವಾಬ್ದಾರಿ ಇದೆ. ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ತೊಗೊಂಡು ಹೋಗ್ತಾರಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನೆಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತೀನಿ. ನಾಳೆಯಿಂದ ನಾನು 15 ದಿವಸ ಹೊರಗಿರೋದಿಲ್ಲ, ಯುರೋಪ್ ಪ್ರವಾಸ ಹೋಗ್ತೀನಿ ಫ್ಯಾಮಿಲಿ ಜೊತೆ. ಸೊ ದಯವಿಟ್ಟು ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಅಂದರೆ ನಾನು ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ಕ್ ತೊಗೊಂಡಿಲ್ಲ, ಅಷ್ಟೊಂದು ದೇವ್ರನ್ನ ಕೇಳ್ಕೊಂಡಿದ್ದೀನಿ. ಇವರಿಬ್ಬರು ಗೆಲ್ಲಿ ಅಂತ ಕೇಳ್ಕೊಂಡಿದ್ದೆ, ಒಳ್ಳೆಯದಾಗಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಈ ಸರಿ ನನ್ನ ಲೀಡರ್ಸು ಎಲ್ಲ ಒಗ್ಗಟ್ಟಾಗಿ ಸರ್, ಶಾಸಕರ ಮರ್ಯಾದೆ ನಿಲ್ಲಿಸ್ಬೇಕು, ಪಕ್ಷದ ಮರ್ಯಾದೆ ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಓಟ್ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಬ್ಬರಿಗೆ ತುಂಬ ಜವಾಬ್ದಾರಿ ಇದೆ. ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ. ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಗಾಡೆಪಲ್ಲಿ 35 ಓಟ್ ತಗೊಂಡಿದ್ದಾರೆ ಹಾಗೂ ನಮ್ಮ ಶಾಮೇಗೌಡರು 48 ಓಟ್ ತಗೊಂಡಿದ್ದಾರೆ. ಎಲ್ಲ ಮತ ಬಾಂಧವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. Hey!